ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಮನಿ ಒಳಗಡೆ ಲಕ್ಷ್ಮೀ ಪೂಜೆ ಮಾಡಿದ್ವಿ. ಈ ತರ ಡೆಕೋರೇಷನ್ ಮಾಡಿದ್ದೆ ನಾನ. ನೋಡ್ರಿ ಡೆಕೋರೇಷನ್ ಯಾವ ತರ ಆಗೈತಿ. ಅದಾದ್ಮೇಲೆ ನಮ್ ಜಿಮ್ ಇವತ್ತ ಪೂಜೆ ಮಾಡೋದಿತ್ತು. ಅದಕ್ಕಾಗಿ ನಮ್ ಕೋಚ ಮಾರ್ಕೆಟ್ಗೆ ಹೋಗಿ ಬಾಳೆಹಣ್ಣು ಅವಕ್ಕೆ ಏನೇನ್ ನೀರ್ ಬೇಕಲ್ಲ ಅದೆಲ್ಲ ಸಾಮಾನ್ ತಗೊಂಡ ಜಿಮ್ ಕಡೆ ಹೊಂಟಿವಿ. ಮಾರ್ಕೆಟ್ ದಾಗಂತೂ ಬಾಳ ರಶ್ ಇತ್ತ. ಅಲ್ಲಿ ವಿಡಿಯೋ ಮಾಡ್ಬೇಕು ಅನ್ಕೊಂಡ್ವಿ. ವಿಡಿಯೋ ಮಾಡಕ್ ಆಗ್ಲಿಲ್ಲ. ಯಾಕಂದ್ರ ಮಾಲಿ ಹೂವು ಅದು ಇದು ಬಾಳ ತಗೊಳದಿತ್ತ. ಹಿಂಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಲ್ಲಿ. ಪಾಕೆಟ್ ರಶ್ ಇತ್ರಿ. ಜಿಮ್ಮಿಗೆ ಬಂದ ಮತ್ತ ಮಾಯಿನ ತೋರಣ ಎಲ್ಲ ರೆಡಿ ಮಾಡ್ಕೊಂಡ ಮಾಯಿನ ತೋರಣ ಎಲ್ಲ ಕಟ್ಟ ಸ್ಟಾರ್ಟ್ ಮಾಡಿದ್ವಿ ನಾನು ನಮ್ ಕೋಚ. ಫುಲ್ ಹ್ಯಾಪಿ ಐತ್ರಿ ಇದ್ವಿ. ಫುಲ್ ದೀಪಾವಳಿ ಫುಲ್ ಜೋರ್ ಮಾಡತಿದ್ವಿ. ಮತ್ತ ನಮ್ ಓನರ್ಗಳು ಎಲ್ಲಾರು ಬಂದಿದ್ರ. ಗಣೇಶನ ಮನಿಂದ್ರ ಸಮಯ ದೀಪ ಹಚ್ಚಕ್ ಸಮಯ ಎಲ್ಲಾ ತಗೊಂಡ್ ಬಂದಿದ್ರ. ಸೊ ಹಿಂಗಾಗಿ ನಾವು ಎಲ್ಲಾ ಮಾರ್ಕೆಟ್ ದಿಂತ್ರ ತಗೊಂಡ್ ಬಂದಿದ್ದ ಹಣ್ಣ ಗಿಣ್ಣ ಎಲ್ಲಾ ಇಟ್ವಿ ರೆಡಿ ಮಾಡ್ಕೊಳಕತ್ವಿ. ನಮ್ಮ ಗಣೇಶಣ್ಣನ ಪೂಜೆ ಮಾಡಿದ್ರ. ಫೈನಲಿ ಪೂಜೆ ಮುಗಿಸಿ ಎಲ್ಲಾರು ಸ್ವೀಟ್ ಗಿಟ್ ತಿಂದ್ವಿ. ಸ್ವೀಟ್ ಗಿಟ್ ತಿಂದವ್ರ ಲಾಸ್ಟ್ ಗೆ ಫೈನಲ್ ಲುಕ್ ಈ ತರ ಐತ್ ನೋಡ್ರಿ. ಟ್ರೋಫಿ ಮೇಲೆ ಇಟ್ಟಿದ್ವಿ. ಟ್ರೋಫಿ ಮೇಲೆ ಇಟ್ಟ ಎಷ್ಟ್ ಮಸ್ತ್ ಕಾಣಕತ್ತಿತ್ತ. ಮತ್ ಫೋಟೋ ಸ್ವಲ್ಪ ಫೋಟೋ ಸೆಷನ್ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ಮುಗಿಸ್ಕೊಂಡ ನಾವು ಮನಿ ಕಡೆ ಬಂದ್ವಿ.